ನೋಡಿ ಸರ್, ರವಿ ಅಂದ್ರೆ ಬಂಡೆ, ಬಂಡೆ ಅಂದ್ರೆ ರವಿ. ಸೂರ್ಯ ಹೆಂಗ್ ಹೊಳಿತಾ ಇದಾರೋ ಅದೇ ತರ ನಮ್ ಕಲ್ಲು ಹೊಳಿತಾ ಇದೆ. ಕೇಕ್ ಇದ್ದಂಗಿದೆ ಕಲ್ಲು. ಯಾರೇ ಹಾಕ್ಸ್ರು ಪಕ್ಕದಲ್ಲಿರೋರು ಬಂದು ಕೇಳ್ತಾರೆ. ಈ ಕಲ್ಲು ತಂತಿ ಬೆಲೆ ಅನ್ನೋದು ಮಾಡ್ತಾ ಇದ್ದಂಗೆ ನಿಮ್ಗೆ 1 ಕೋಟಿ ಇರೋದು 3 ಕೋಟಿ ಆಗುತ್ತೆ, 3 ಕೋಟಿ ಇರೋದು 6 ಕೋಟಿ ಆಗುತ್ತೆ. ಒನ್ ಟೈಮ್ ಇನ್ವೆಸ್ಟ್ಮೆಂಟ್ ಮಾಡಿದ್ರೆ 100 ವರ್ಷ ಬಾಳ್ಕೆ ಬರುತ್ತೆ. ಫಸ್ಟ್ ಕೆಲಸ ಮಾಡ್ತೀನಿ, ಆಮೇಲೆ ಅಮೌಂಟ್ ಇಸ್ಕೊತೀನಿ ಸರ್. ಇದು ನಮ್ ಜೀವನ ಅಲ್ಲ, ಅದಕ್ಕಿಂತ ಹೆಚ್ಚು ಇದು. ಯಾಕೆಂದ್ರೆ ನಮ್ಗೆ ಅನ್ನ ಕೊಡೋ ದೇವ್ರು ಇದು. ನಮ್ಮ ಅನ್ನದಾತ್ರ ಇದ್ದಂಗೆ ಇವರು, ನಮ್ ಬಂಡೆ ಕೆಲಸ ಮಾಡೋರು. ಇವರಿಂದನೇ ನಾವು ಸರ್ ಇಡೀ ಕರ್ನಾಟಕದಲ್ಲೇ ಓಪನ್ ಚಾಲೆಂಜ್ ಮಾಡ್ತೀನಿ ಸರ್. ನನ್ನಷ್ಟು ಕಮ್ಮಿ ಬೆಲೆಗೆ ಯಾರು ಮಾಡೋಕ್ಕಾಗಲ್ಲ. ನಿಮ್ಗೆ ಏನಾರ ಫೆನ್ಸಿಂಗ್ ಮಾಡಿಸ್ಬೇಕು ಅಂದ್ರೆ ಬಂಡೆ ರವಿನ ಕಾಂಟ್ಯಾಕ್ಟ್ ಮಾಡಿ, ನಿಮ್ ಕೆಲಸ ಪಕ್ಕ ಆಗುತ್ತೆ ಸರ್. ನಮಸ್ಕಾರ, ಬಂಡೆ ರವಿ ಮಾತಾಡ್ತಾ ಇದ್ದೀನಿ. ಈಗ ನಾವು ಬಂದಿದ್ದೀವಿ ಹೊಸದಾಗಿ. ನಿಮಗೆ ಬಂಡೆಲಿ ಯಾವ ಥರ ಸ್ಟೋನ್ ತಯಾರಾಗುತ್ತೆ ಮತ್ತು ಯಾವ ಥರ ಸಿಗಿಳ್ತಾರೆ, ಎಷ್ಟು ಅಡಿಗಿಂಟು ಸಿಗುತ್ತೆ, ಯಾವ್ಯಾವ ಥರ ದಿಮ್ಮಿ ಬರುತ್ತೆ ಎಲ್ಲ ತೋರಿಸ್ಕೊಡ್ತೀವಿ. ನೀವು ನೋಡಿರ್ಬೋದು ಹಲವಾರು ತಂತಿ ಬೇಲಿಲಿ, ನೀವು ನೋಡಿರ್ತೀರಿ ಜಮೀನ್ ಹತ್ರ, ನಿಮ್ಮ ಮನೆ ಹತ್ರ ಬಂದಾದ್ಮೇಲೆ ಲಾರಿಲಿ ಇಳಿಸುವಾಗ ನೋಡಿರ್ತೀವಿ. ಇವತ್ತು ನಾನು ನಿಮಗೆ ಎಂಟೈರ್ ಬೌಂಡ್ರಿನೇ ನಮ್ಮ ಬಂಡೆಲಿ ಯಾವ್ಯಾವ ಥರ ಬರುತ್ತೆ ಎಲ್ಲ ಪೂರ್ತಿ ನಿಮಗೆ ನಾನು ತೋರಿಸ್ಕೊಡ್ತೀನಿ. ಬನ್ನಿ ಸರ್, ನಮ್ಮ ಬಂಡೆ ಹೋಗೋಣ. ಸೊ ಇಲ್ಲಿ ಬಂದು ಎಲ್ಲ ಬಂಡೆ ರೆಡಿ ಆಗೋದು ಫೆನ್ಸಿಂಗಿಗೆ ಇಲ್ಲೇನಾ ಸರ್? ಇಲ್ಲೇ ಸರ್, ಇದೆ ನಮ್ಮ ಬಂಡೆಲೇನೆ. ಇದು ಸುಮಾರು ಒಂದು ನಮ್ಮ ತಂದೆ ಕಾಲದಿಂದ ಮಾಡ್ಕೊ ಬರ್ತಾ ಇದ್ದಾರೆ. ಇದು 40ರಿಂದ 50 ವರ್ಷ ಆಗಿದೆ ಬಂಡೆ ಸ್ಟಾರ್ಟ್ ಮಾಡಿ. ಇದು ಲೈಸೆನ್ಸ್ ಎಲ್ಲ ಇದೆ, ಸರ್ಕಾರದಿಂದ ಇದೆಲ್ಲ ಮಾನ್ಯತೆ ಪಡೆದಿದೆ. ಮತ್ತೆ ಇದಕ್ಕೆ ನಿಮ್ಗೆ ಎಷ್ಟು ಅಡಿ ಕಲ್ ಬೇಕು, 7 ಅಡಿ 8 ಅಡಿ 9 ಅಡಿ ಎಲ್ಲ ಸಿಗುತ್ತೆ. ಸೈಜ್ ಆಗ್ಬೋದು 6 ಇಂಚು 8 ಇಂಚು, ಯಾವ ಸೈಜ್ ಬೇಕಾದ್ರೂ ಕಲ್ ಸಿಗುತ್ತೆ. ಬನ್ನಿ ಸರ್, ನಿಮ್ಗೆ ತೋರಿಸ್ತೀನಿ ಯಾವ ಥರ ಇದೆ ಅಂತ. ಹೌದು ನೋಡಿ ಸರ್, ಇದು ದಿಮ್ಮಿಗಳಲ್ಲಿ ಈ ಥರ ದಿಮ್ಮಿಗಳು ಬರುತ್ತೆ. ಈ ದಿಮ್ಮಿನ ಕೆಳಗಡೆ ಕಿಡಿಕೊಂಡು ಸಿಗಿಳಿ, ಮತ್ತು ನಮ್ಗೆ ಏನು ಸೈಜ್ ಬೇಕು, 6ಕ್ಕೆ ಆಗ್ಬೋದು, 8ಕ್ಕೆ ಆಗ್ಬೋದು, 10 ಅಡಿ ಆಗ್ಬೋದು. ಸೈಜಲ್ಲಿ 4, 6, 6ಕ್ಕೆ 6, 8ಕ್ಕೆ 8 ನಿಮ್ಗೆ ಯಾವ ಥರ ಬೇಕು ನೋಡಿ ಸರ್. ಈ ಥರ ದಿಮ್ಮಿ ಬರುತ್ತೆ ಸರ್. ಈ ಥರ ಬರುತ್ತೆ ನೋಡಿ ಸರ್. ಕೇಕ್ ಪೀಸ್ ಇದ್ದಂಗೆ ಇರುತ್ತೆ ಸರ್. ನೋಡಿ ಸರ್, ಸೆಕೆಂಡ್ ಈ ಥರ ದಬ್ಬೆಗಳ ಥರ ಮಾಡ್ಕೊಂಡು ಈ ಥರ ನೆಕ್ಸ್ಟು ಆ ಥರ ಪೀಸ್ಗಳು ಮಾಡೋದು ಸರ್. ನೋಡಿ ಸರ್, ನಮ್ಮ ಕಲ್ಲು ಯಾವ ಥರ ಇದೆ ನೋಡಿ ಸರ್. ಹಸಿ ಕಲ್ಲಾಗಿರೋದ್ರಿಂದ ನಿಮಗೆ 100 ವರ್ಷ ಬಾಳಿಕೆ ಬರುತ್ತೆ. 100 ಅಲ್ಲ 500 ವರ್ಷ ಆದರೂ ಏನೂ ಆಗಲ್ಲ. ಹಸಿ ಕಲ್ಲಾಗಿರೋದ್ರಿಂದ ನಿಮಗೆ ಸುಟ್ಕಲ್ಲಾದರೆ ಬಾಳಿಕೆ ಬರೋಲ್ಲ, ಯಾಕೆಂದರೆ ಅದು ಅರಜೀವಾದಂಗೆ ಸುಟ್ಕಲ್ಲಾದರೆ. ಇದು ಹಸಿ ಕಲ್ಲಾಗಿರೋದ್ರಿಂದ ನೀವು 100 ವರ್ಷ ಆದರೂ ಏನೂ ಆಗಲ್ಲ ಸರ್. ಸೈಜ್ ಮೇಲೆ ನಿಮ್ಗೆ ನಾನು ಹೇಳ್ತಾ ಇದ್ದೀನಲ್ಲ, 15 ಅಡಿವರೆಗೂ ಕಲ್ಲು ಸಿಗುತ್ತೆ. ನೀವು ಯಾವ ಥರ ಕಲ್ಲು ಬೇಕಾದ್ರೂ ನಾನು ಕೊಡ್ತೀನಿ. ನಮ್ಮದೇ ಓನ್ ಮೈನಿಂಗ್ ಆಗಿರೋದ್ರಿಂದ, ಸ್ವಂತ ಕ್ವಾರ ಆಗಿರೋದ್ರಿಂದ ನಿಮ್ಗೆ ಎಲ್ಲಿಗೆ ಬೇಕಾದ್ರೂ ನಮ್ಮ ಕರ್ನಾಟಕದಲ್ಲಿ ಯಾವ ಮೂಲೆಗೆ ಬೇಕಾದ್ರೂ ನಾನು ಡಿಸ್ಟ್ರಿಬ್ಯೂಟ್ ಮಾಡ್ಕೊಡ್ತೀನಿ. ಅಂದರೆ ಸೈಜ್ ಯಾವ ರೀತಿ ಆದರೂ ಕೊಡ್ತೀರಾ? ಎಷ್ಟು ಕೇಳಿದ್ರು ಸೈಜು, ಎಷ್ಟು ಅಡಿ 15 ಅಡಿಗಿಂಟು ಕೇಳಿದ್ರು ನಾನು ಕೊಡ್ತೀನಿ. ಯಾವುದೇ ನಮ್ಮ ಕರ್ನಾಟಕದಲ್ಲಿ ಯಾವುದೇ ಮೂಲೆಗಾದರೂ ಡಿಸ್ಟ್ರಿಬ್ಯೂಟ್ ಮಾಡ್ಕೊಡ್ತೀನಿ. ಮತ್ತು ತಂತಿ ಬೆಲೆಯಲ್ಲಿ ಕಲ್ಲು ಆಗ್ಬೋದು, ತಂತಿ ಆಗ್ಬೋದು, ಮೆಶ್ ಆಗ್ಬೋದು, ನಾಟೆಡ್ ಮೆಶ್ ಆಗ್ಬೋದು, ಬ್ಲೇಡ್ ವೈರ್ ಇದೆ. ಮತ್ತು ಮೇನು ಬೆಂಗಳೂರಲ್ಲಿ 1 ಲಕ್ಷದಿಂದ 5 ಕೋಟಿ 10 ಕೋಟಿಗಿಂಟು ಸೈಟ್ ತಗೊಂಡಿರ್ತಾರೆ. ಕೇವಲ ಒಂದು 30-40 ಸಾವಿರ ಕೋಟಿ ಸೈಟ್ ಫೆನ್ಸಿಂಗ್ ಹಾಕ್ಕೊಂಡಿರಲ್ಲ. ಯಾಕೆಂದರೆ ಇರ್ತದಲ್ಲ ಅಂತ. ಬಟ್ ಅದನ್ನ ಒತ್ತುವರಿ ಮಾಡ್ಕೊಳ್ಳೋದು, ನಾಳೆ ದಿನ ಯಾರೋ ಸಡ್ಡು ಹಾಕ್ಕೊಳ್ಳೋದು, ಇದು ನನ್ನದೇ ಅನ್ನೋದು ಸೈಟ್ನ, ಈ ಥರ ಎಲ್ಲ ಇರ್ತದೆ. ನಿಮ್ಗೆ ಸೈಟ್ಗಳಿದ್ರು ಬೆಂಗಳೂರಿಂದ ಮೈಸೂರಿಗಿಂಟು ಎಲ್ಲೇ ಇದ್ರು ಸೈಟು ಕೂಡ ನಾನು ಮಾಡ್ಕೊಡ್ತೀನಿ ಸರ್. ನಮ್ಮ ಕಲ್ಲು ನೋಡಿ ಸರ್, ಈ ಥರ ದಬ್ಬೆಗಳು ಮಾಡ್ಕೋತೀವಿ. ಮತ್ತು ಸೈಜು ನಿಮಗೆ 4ಕ್ಕೆ 4 ಆಗ್ಬೋದು, 6ಕ್ಕೆ 6 ಆಗ್ಬೋದು. ಇದು ನೋಡಿ, ಇದು 10 ಇಂಚ್ ಇದೆ ಅಗಲ. ಮತ್ತು ಈ ಥರ ಚಪ್ಪಡಿಗಳು ಕಲ್ಕಂಬದಲ್ಲಿ ಈಗ ಕೋಳಿ ಫಾರಮ್ ಆಗ್ಬೋದು, ಮತ್ತು ಇಟ್ಕೆ ಫ್ಯಾಕ್ಟ್ರಿಗೆ ಆಗ್ಬೋದು, ಯಾವ ಥರ ಬೇಕಾದರೂ ಸೈಜ್ ಸಿಗುತ್ತೆ ನಮ್ಮ ಹತ್ರ. 10 ಅಡಿ 15 ಅಡಿಗಿಂಟು ಕಲ್ಲು ಸಿಗುತ್ತೆ ನೋಡಿ ಸರ್. ಯಾವ ಥರ ಇದೆ ನೋಡಿ ಸರ್. ಹಸಿ ಕಲ್ಲು ಒಂದು ಕೇಕ್ ಪೀಸ್ ಯಾವ ಥರ ಬರುತ್ತೋ ಅದೇ ಥರ ಇದೆ ನೋಡಿ ಸರ್. ಈ ಥರ ಫಿನಿಶಿಂಗ್ ಯಾರು ಕೊಡೋಕ್ಕಾಗಲ್ಲ ಸರ್. ಯಾಕೆಂದರೆ ಇದೇ ಥರ ಕೊಡಬೇಕಲ್ಲ ಸರ್. ಇದು ಸ್ಟ್ರೆಂತು, ಮತ್ತು 100ಕ್ಕೆ 100 ಸ್ಟ್ರೆಂತ್ ಇದೆ ಸರ್. ಬೇರೆ ಕಲ್ಲೆಲ್ಲ ಈಗ ಕಪ್ ಕಲ್ಲು ಆಗ್ಬೋದು, ಮತ್ತು ಬೇರೆ ಕಲರ್ ಕಲ್ಲಿರುತ್ತೆ. ಬಟ್ ಇಷ್ಟು ಸ್ಟ್ರೆಂತ್ ಬರಲ್ಲ, ಇಷ್ಟು ಫಿನಿಶಿಂಗ್ ಬರಲ್ಲ. ನೀವು ಲೈವಲ್ಲೇ ನೋಡ್ಬೋದು ಯಾವ ಥರ ಇದೆ ನಮ್ಮದು ಬಂಡೆ ಅಂತ. ನೋಡಿ ಸರ್, ನೀವು ನೋಡ್ಬೋದು ನೋಡಿ ಸರ್. ಮತ್ತು ಕಲ್ಲಲ್ಲಿ ನಿಮ್ಗೆ ಇವು ನೋಡ್ತಾ ಇರ್ಬೋದು ಸಾಧಾರಣವಾಗಿ ಯಾವ ಥರ ಫಿನಿಶಿಂಗ್ ಬಂದಿದೆ ಅಂತ. ಕೆಲವು ಬಂಡೆಗಳಲ್ಲಿ ಈ ಥರ ಫಿನಿಶಿಂಗ್ ಕೊಡೋಕ್ಕೆ ಸಾಧ್ಯನೇ ಇಲ್ಲ. ನಾನು ಇಡೀ ನಮ್ಮ ಕರ್ನಾಟಕದಲ್ಲಿ ಹೇಳ್ತೀನಿ. ಯಾಕೆಂದರೆ ಕಲ್ಲು ಒಂದೇ ಥರ ಇರಲ್ಲ, ಕಲ್ಲಲ್ಲಿ ನಾನಾ ಥರ ಇದೆ. ನಂಬರ್ 1 ಕಲ್ಲು ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ ಸರ್. ನಮ್ಮ ಹತ್ರ 500ರಿಂದ 600 ಜನ ಕೆಲಸ ಮಾಡ್ತಾ ಇದ್ದಾರೆ. ಮೆಶ್ ವರ್ಕ್ ಆಗ್ಬೋದು, 100 ಎಕರೆ ಇದ್ರೂ ಕೆಲಸ ಮಾಡ್ಕೊಡ್ತೀನಿ ಸರ್. 500 ಎಕರೆ ಇದ್ರೂ ಕೆಲಸ ಮಾಡ್ತೀನಿ. ಸುಮಾರು 5,000 ಎಕರೆ ಕೆಲಸ ಮೇಲೆ ಮಾಡಿದ್ದೀನಿ ನಾನು ಸರ್. ಇದು 10 ವರ್ಷ ಆಯಿತು ನಾನು ಈ ಕೆಲಸಕ್ಕೆ ಬಂದೆ. 5,000 ಕೆಲಸ ಮೇಲೆ ನಾನು ಮಾಡಿದ್ದೀನಿ ಸರ್. ನೀವು ಯಾವ ಜಿಲ್ಲೆಯರಾಗ್ಬೋದು ನಾನು ಮಾಡ್ಕೊಡ್ತೀನಿ. ಈಗ ನಿಮ್ಮದೇ ಕ್ವಾರೆ ಕಲ್ಲಾಗಿರೋದ್ರಿಂದ ರೈತರಿಗೆ ಏನಾದರೂ ಉಪಯೋಗ ಇದೆ ಹೆಂಗೆ ಸರ್? ಬೇರೆಯವ್ರಿಗೂ ನಮಗೂ ಕಂಪೇರ್ ಇರೋಲ್ಲ. ಆ ಬೆಸ್ಟ್ ಪ್ರೈಸಲ್ಲಿ ನಾನು ಮಾಡ್ಕೊಡ್ತಾ ಇದ್ದೀನಿ. ಸುಮಾರು ವರ್ಷಗಳಿಂದ ಕೆಲಸ ಮಾಡ್ಕೋತಾ ಇದ್ದೀನಿ. ಬಂಡೆ ರವಿ ಅಂದರೆ ಅಷ್ಟೇ, ಫೆನ್ಸಿಂಗ್ ರವಿನೂ ಅಂತಾರೆ, ಬಂಡೆ ರವಿನೂ ಅಂತಾರೆ, ಅಂಥ ಹೆಸರು ತಗೊಂಡಿದ್ದೀನಿ ನನ್ನ ಕೆಲಸದಲ್ಲಿ. ಎಷ್ಟು ಬೆಸ್ಟ್ ರೇಟ್ಗಾಗುತ್ತೋ ರೀಸನಬಲ್ ಇಡೀ ನಮ್ಮ ಕರ್ನಾಟಕದಲ್ಲೇ ನಾನು ಕೆಲಸ ಮಾಡ್ಕೊಡ್ತಾ ಇದ್ದೀನಿ ಸರ್. ಅಷ್ಟು ಕಮ್ಮಿಗೆ ಬೆಲೆ ಮಾಡ್ಕೊಡ್ತೀನಿ ಸರ್. ನಾನು ಕಾಲ್ ಮಾಡಿದ್ರೆ, ನಾನೇನಾದ್ರು ಕಾಲ್ ಪಿಕ್ ಮಾಡಿಲ್ಲ ಅಂದ್ರೆ ವಾಟ್ಸಪ್ ಬರಬೇಕು. ಯಾಕೆ ಆನ್ಲೈನ್ ಇರೋದ್ರಿಂದ ತುಂಬ ಕಾಲ್ಗಳು ಬರ್ಬೋದು. ನೀವು ಫೋನ್ ಎತ್ತಲಿಲ್ಲ ಅಂತಲ್ಲ, ನೀವು ವಾಟ್ಸಪ್ಪಲ್ಲಿ ಬಂದು ಆಯ್ ಅಂತ ಕಳಿಸ್ರೆ, ಇಂಥ ಊರು ಅಂತ ನೇಮ್ ಹಾಕ್ತಾರೆ, ನಾನು ಅದಕ್ಕೆ ಫಾಲೋಅಪ್ ಮಾಡ್ತೀನಿ. ಮತ್ತು ನಿಮ್ಗೆ ಎಷ್ಟು ಅಡಿ ಕಲ್ಬೇಕು ನೋಡಿ ಸರ್. ನಮ್ಮ ಬಂಡೆ ನೋಡಿ ಸರ್ ಯಾವ ಥರ ಇದೆ ಅಂತ. ಈ ಥರ ಇದುವರೆಗೂ ಎಂಟರ್ ನಮ್ಮ ಇದರಲ್ಲಿ ಎಲ್ಲೂ ಬಂಡೆದು ನೀವು ನೋಡಿರ್ಬೋದು, ಆನ್ಲೈನ್ ಎಲ್ಲೂ ನೋಡಿರೋಕ್ಕೆ ಸಾಧ್ಯ ಇಲ್ಲ. ಈ ಥರ ಫಿನಿಶಿಂಗ್, ಈ ಥರ ಕಲ್ಲು, ಈ ಥರ ಸ್ಟ್ರೆಂತು ಎಲ್ಲೂ ಸಿಗೋದೇ ಇಲ್ಲ ಸರ್. ಫೆನ್ಸಿಂಗ್ ವರ್ಕಲ್ಲಿ ನಿಮಗೆ ನಮ್ಮ ಕರ್ನಾಟಕದಲ್ಲೇ
ಮತ್ತು ನಾನು ಚಾಲೆಂಜ್ ಮಾಡಿ ಹೇಳ್ತೀನಿ ಸರ್, ನನ್ನಷ್ಟು ರೇಟ್ಗೆ ಇಡೀ ಕರ್ನಾಟಕದಲ್ಲಿ ಬೆಸ್ಟ್ ರೇಟ್ಗೆ ಯಾರು ಮಾಡೋಕ್ಕೆ ಸಾಧ್ಯ ಇಲ್ಲ ಸರ್. ಚಾಲೆಂಜ್ ಮಾಡಿ ಓಪನ್ ಚಾಲೆಂಜ್ ಮಾಡ್ತೀನಿ, ನಾನು ಬೆಸ್ಟ್ ರೇಟ್ ಮಾಡ್ಕೊಡ್ತೀನಿ ಸರ್. ಮತ್ತು ಲೇಬರು ನನ್ನ ಹತ್ರ 500 ಇಂದ 600 ಜನ ಇದ್ದಾರೆ ಸರ್. ಲೇಬರ್ ಏನು ಸಣ್ಣ ಪುಟ್ಟ ಲೇಬರ್ ಅಲ್ಲ, ಅವ್ರ ಎಕ್ಸ್ಪೀರಿಯನ್ಸ್ 15-20 ವರ್ಷದಿಂದ ಲೇಬರ್ಗಳು ಕೆಲಸ ಮಾಡ್ತಾರೆ ಈ ಫೆನ್ಸಿಂಗ್ ವರ್ಕ್ಗೆ. ಹಂಗಾಗಿ ರೀಸನಬಲ್ ಕೆಲಸ ಮಾಡ್ತಾ ಇದ್ದೀನಿ ಸರ್. ನೀವು ಆನ್ಲೈನಲ್ಲಿ ನೋಡ್ಬೋದು. RM ಎಂಟರ್ಪ್ರೈಸಸ್ ಅಂದರೆ ಸುಮಾರು ವರ್ಷಗಳಿಂದ ಕೆಲಸ ಮಾಡ್ಕೊಬತ್ತಾ ಇದ್ದೀನಿ ಸರ್. ಸರ್ ತಂತಿ ಬೇಲಿಲಿ ನಿಮಗೆ ತಂತಿ ಬೇಲಿ ಬರುತ್ತೆ, ನಾಟೆಡ್ ಮೆಶ್ ಬರುತ್ತೆ, ಪಾರ್ಕಿಂಗ್ ಮೆಶ್ ಬರುತ್ತೆ. ಯಾವ ಥರ ಕೇಳಿದ್ರು ನಾನು ಕೆಲಸ ಮಾಡ್ಕೊಡ್ತೀನಿ ಸರ್. ಸುಮಾರು ವರ್ಕ್ ಮಾಡಿದ್ದೀನಿ. ಯಾವುದೇ ಜಿಲ್ಲೆಯಲ್ಲಿ ಮಾಡಿದ್ರು ನಾವು ಊರಲ್ಲಿ ನಾನು ಕೆಲಸ ತೋರಿಸ್ತೀನಿ. ಮತ್ತು ಎಲ್ಲಿಂದರಾಗಲಿ ನಾನು ಕಳಿಸ್ಕೊಡ್ತೀನಿ. ಬೆಸ್ಟ್ ರೈಟು ಸರ್. ನೇರ ಮಾರಾಟ, ಮಾಲೀಕರಿಂದ ನೇರ ಮಾರಾಟ ಆಗಿರೋದ್ರಿಂದ ನೀವು ಯಾರ ಹತ್ರನೋ ಬ್ರೋಕರ್ ಮತ್ತೊಂದು ಇನ್ನೊಬ್ಬರ ಹತ್ರ ಹೋಗಿ ನೀವೇನು ಕೇಳೋಂಥದ್ದಿಲ್ಲ. ನೇರ ನೀವು ಫೋನ್ ಮಾಡಿದ್ರೆ ನೀವು ಇರೋತಕ್ಕೆ ಕಳಿಸ್ಕೊಡ್ತೀನಿ. ನೀವು ಇರೋತಕ್ಕೆ ನಾನೇ ಬಂದು ಆರ್ಡರ್ ತಗೊಂಡು ಕೆಲಸ ಮಾಡಿಕೊಡ್ತೀನಿ. ನೀವು ಎಲ್ಲಿಂದರಾಗಲಿ ಕೆಲಸ ಮಾಡೋಕ್ಕೆ ನೀವು ಕಾಲ್ ಮಾಡಿ ಸರ್. ಒಂದು ಕಾಲ್ ಮಾಡಿದ್ರೆ ನಾನು ನಿಮ್ಮ ಹತ್ರ ಇರ್ತೀನಿ ಸರ್. ಯಾವುದೇ ರೀತಿ ಗುಡ್ಡ ಬೆಟ್ಟ ನದಿ ಹಳ್ಳ ಎಲ್ಲೇ ಇರಲಿ ಸರ್, ನಿಮ್ಮ ಲ್ಯಾಂಡ್ ಇಂಥ ಬೆಟ್ಟದಲ್ಲಿದ್ದರೂ ನಾನು ಕೆಲಸ ಮಾಡಿಸ್ಕೊಡ್ತೀನಿ ಸರ್. ಈ ಚಾಲೆಂಜ್ ಸರ್. ನಾರ್ಮಲ್ 30-40 ಸೈಟು 30-40 ಸರ್. ಬೆಂಗಳೂರಿಂದ ಮೈಸೂರಿಗಿಂತ ಇರಲಿ ಸರ್ ಸೈಟು. 30-40 ಆಗ್ಬೋದು, 60-40 ಆಗಿರ್ಬೋದು, 10 ಗುಂಟೆ 20 ಗುಂಟೆ ನಾನಾ ಥರ ಎಷ್ಟಿದ್ರು ನಾನು ಕೆಲಸ ಮಾಡ್ಕೊಡ್ತೀನಿ ಸರ್. ನೀವು ಒಟ್ಟು ಲೆಕ್ಕದಲ್ಲಿ ಮಾಡ್ಕೊಡ್ತೀರಾ ಈಗ, ಇಲ್ಲಾಂದ್ರೆ ಕಲ್ಲು ಲೆಕ್ಕದಲ್ಲಿ ಮಾಡ್ಕೊಡ್ತೀರಾ ಸರ್? ಬ್ಲ್ಯಾಂಡ್ಗಾದ್ರೆ ಕಲ್ಲು ಲೆಕ್ಕ ಬರುತ್ತೆ, ಸೈಟ್ಗಾದ್ರೆ ಪೀಸ್ ಲೆಕ್ಕ ಬರುತ್ತೆ. ಪೀಸ್ ಅಂದರೆ ಒಂದು 30-40 ಒಂದು ಫಿಕ್ಸ್ ಮಾಡಿರ್ತೀನಿ ರೈಟು. 60-40 ಈ ಥರ ಮಾಡ್ಕೊಡ್ತೀನಿ. ಒಂದೇ ದಿನದಲ್ಲಿ ಮುಗಿಸ್ಕೊಡ್ತೀನಿ ಸರ್. ಸೈಟ್ ಆದರೆ ಎಲ್ಲಿಂದ ಎಲ್ಲಿಗಾರ ಆಗಲಿ. ಗುಂಡಿ ಬಂದು ಸರ್ ಯಾವುದೇ ಕಲ್ಲಾಗಲಿ ನೀವು ಈ ಕಲ್ಲುಗಳದ್ದು ನೀವು ನೋಡ್ಬೋದು. ಈ ಕಲ್ಲಲ್ಲಿ ಸೈಜ್ ಬಂದು ನಿಮಗೆ 5, 6, 8, 10 ಇಂಚ್ ಗಿಂಟು ಬರುತ್ತೆ. ನೀವು 2 ಅಡಿ ಗುಂಡಿ ಹೊಡಿಲೇಬೇಕು ಸರ್. ಆಳ ಬಂದು 2 ಅಡಿ ಹೊಡೆದಾಗ ನಿಮಗೆ ಪರ್ಫೆಕ್ಟಾಗಿ ಕುಂತ್ಕೊಳ್ಳುತ್ತೆ. ಮತ್ತು ನೀರಾವರಿ ಜಾಗಗಳದೇ ಕಾಂಕ್ರೀಟ್ ಹಾಕಬೇಕು. ಮಾಮೂಲಿ ಜಾಗ ಆದರೆ ನಿಮಗೆ ಕಾಂಕ್ರೀಟ್ ಅವಶ್ಯಕತೆ ಇಲ್ಲ, ಮಣ್ಣೆ ಸಾಕು. ತುಂಬ ಬಾಳಿಕೆ ಬರುತ್ತೆ. 100 ವರ್ಷ ಬಾಳಿಕೆ ಬರುತ್ತೆ ಸರ್. 25 ವರ್ಷ ಸರ್ವಿಸ್ ಕೊಟ್ಟಿದ್ದೀನಿ ಸರ್. 25 ವರ್ಷ ನಾನು ಚಾಲೆಂಜ್ ಮಾಡ್ತಾ ಇದ್ದೀನಿ. ಬಂಡೆ ರವಿ ನಾನು 25 ವರ್ಷ ಸರ್ವಿಸ್ ಕೊಟ್ಟಿದ್ದೀನಿ. ನಮ್ಮ ಇಡೀ ಕರ್ನಾಟಕದಲ್ಲಿ ಯಾರೂ ಅಷ್ಟು ವರ್ಷ ಸರ್ವಿಸ್ ಕೊಟ್ಟಿಲ್ಲ. ಗ್ಯಾರಂಟಿ ಕಾರ್ಡ್ ಕೊಡ್ತೀನಿ, ಅವ್ರಿಗೊಂದು ಬಿಲ್ ಕೊಡ್ತೀನಿ. ಮೆಟೀರಿಯಲ್ ಏನು ಸರ್ವಿಸ್ ಇರ್ತದೋ ನಾನು ಲೇಬರ್ ಸರ್ವಿಸ್ 25 ವರ್ಷ ಕೊಟ್ಟಿದ್ದೀನಿ. ನಾನೇ ಖುದ್ದಾಗಿ ಹೋಗಿ ಏನಾದ್ರು ಸಣ್ಣ ಪುಟ್ಟ ಸಮಸ್ಯೆ ಬಂದರೆ ನಾನೇ ಬಗೆಹರಿಸ್ಕೊಡ್ತೀನಿ ಸರ್. ಸೊ ಈಗ ನಮ್ಮ ಲ್ಯಾಂಡ್ಗೆ ತಂತಿ ಬೇಲಿ ಹಾಕ್ಸ್ಬೇಕು, ಎಷ್ಟು ದಿವಸ ಮುಂಚಿತವಾಗಿ ಹೇಳಬೇಕು? ನೀವು ಬಂದು ನೋಡ್ತೀರಾ ಹೇಗೆ? 2 ದಿನ ಮುಂಚೆ ಹೇಳಿದ್ರೆ ಸಾಕು. ನಾನೇ ವಿಸಿಟ್ ಮಾಡ್ತೀನಿ. ನಾನೇ ಹೋಗಿ ಎಲ್ಲ ಲ್ಯಾಂಡ್ ಎಲ್ಲ ಬೌಂಡ್ರಿ ಎಷ್ಟು ಕಲ್ ಬೇಕು, ಯಾವ ಥರ ಬೇಕು ಎಲ್ಲ ಅಳತೆ ಮಾಡಿ ಅವ್ರಿಗೆ ನೀಟಾಗಿ ನಾನು ಕೆಲಸ ಮಾಡಿಕೊಡ್ತೀನಿ. ಮತ್ತು ಪೇಮೆಂಟ್ ವಿಚಾರಕ್ಕೆ ಬಂದಾಗ ಬರೀ ಕಲ್ಲಾದರೆ ಲೋಡ್ ಕಳಿಸ್ಕೊಡ್ತೀನಿ. ಲೋಡ್ ಅಮೌಂಟ್ ಹಾಕಬೇಕು. ಕೆಲಸ ಅಂತ ಬಂದಾಗ ಅಮೌಂಟು ನಾನು ಫಸ್ಟ್ 5,000 10,000 ಕೇಳಲ್ಲ ಸರ್. ಅಲ್ಲಿ ಮೂಮೆಂಟ್ ನೋಡಿಕೊಂಡು ಪ್ರೊಸೀಜರ್ ಇರ್ತದೆ, ಆ ಥರ ನೋಡ್ಕೊಂಡು ಲಾಸ್ಟಲ್ಲಿ ಪೇಮೆಂಟ್ ಇಸ್ಕೊತೀನಿ ಸರ್. ಎಲ್ಲ ಓದೋಕ್ಕೆ 5,000 10,000 ಅಂತ ಕೇಳ್ತಾರೆ. ನಾನು ಹಂಗೆ ಕೇಳಲ್ಲ. 5 ಎಕರೆ ಒಳಗಡೆ ಇದ್ದರೆ 5 ಎಕರೆ ಒಳಗಡೆ 3 ಎಕರೆ ಹಿಂಗಿದ್ರೆ ಅಲ್ಲಿ ಪ್ರೊಸೀಜರು ಅವರ ಇದ್ರ ಮೇಲೆ ಹೋಗುತ್ತೆ. ಪೇಮೆಂಟು ಯಾವ ಥರ ಬೇಕು ಅರ್ಧ ಪೇಮೆಂಟ್ ಮಾಡಿಸ್ಕೋತೀನಿ, ಇನ್ನು ಮಿಕ್ಕದು ಲಾಸ್ಟಲ್ಲಿ ಮಾಡಿಸ್ಕೋತೀನಿ. ನಾನು ಲಾಸ್ಟ್ಗಿಂತ ಯಾವುದೇ ರೀತಿ ಪೇಮೆಂಟ್ ಕೇಳಲ್ಲ. ಅವರು ನೀಟಾಗಿ ವರ್ಕು ನಾವು ಹೆಂಗೆ ಕೊಡ್ತೀವಿ ಅದೇ ಥರ ಅವ್ರು ಪೇಮೆಂಟ್ ಮಾಡಬೇಕು, ಅದೇ ಥರ ವರ್ಕ್ ಮಾಡಿಕೊಡ್ತೀವಿ ಸರ್. ಲ್ಯಾಂಡ್ ವಿಸಿಟ್ ಮಾಡಿದಾಗ ನಿಮಗೆ 1,000 ಕೊಡಬೇಕು, 5,000 ಕೊಡಬೇಕು. ವಿಸಿಟಿಂಗ್ ಚಾರ್ಜ್ ಯಾವುದೇ ರೀತಿ ವಿಸಿಟಿಂಗ್ ಇರಲ್ಲ, ಫ್ರೀ ಇರ್ತದೆ. ಮತ್ತು ನಾನು ಹೇಳ್ತಾ ಇದ್ದೀನಲ್ಲ, ನನ್ನ ಕೆಲಸದಲ್ಲಿ 25 ವರ್ಷ ಚಾಲೆಂಜ್ ಮಾಡಿ ಹೇಳ್ತೀನಿ, ಯಾರೂ ಸರ್ವಿಸ್ ಕೊಟ್ಟಿಲ್ಲ, ಕೊಡೋದು ಇಲ್ಲ. ನಾನು ನನ್ನದೇ ಮೈನಿಂಗ್ ಆಗಿರೋದ್ರಿಂದ ನಮ್ಮದೇ ಬಂಡೆ ನೋಡಿ ಸರ್. ಇಡೀ ಯೂಟ್ಯೂಬಲ್ಲಿ ಎಲ್ಲ ನೀವು ಸರ್ಚ್ ಮಾಡ್ಬೋದು. ಯಾರು ಬಂಡೆ ಒಳಗಡೆ ಕರ್ಕೊಬಂದು ಮಾಡಿಸಲ್ಲ. ಯಾಕೆ ಅಂದರೆ ಇದು ನಮ್ಮದು ಲೈಸೆನ್ಸ್ ಇರೋದ್ರಿಂದ, ನಮ್ಮ ತಂದೆಯವರು 50 ವರ್ಷದಿಂದ ಈ ಬಿಸ್ನೆಸ್ಸಲ್ಲಿ ಇದ್ದಾರೆ. 50 ವರ್ಷದಿಂದ ಈ ಕೆಲಸ ಮಾಡ್ಕೊಬರೋದ್ರಿಂದ ನಿಮ್ಗೆ ನೇರ ಬಂಡೆ ಒಳಗಡೆ ಕರ್ಕೊಬಂದು ನಿಮ್ಗೆ ಯಾವ್ಯಾವ ಥರ ಮ್ಯಾನುಫ್ಯಾಕ್ಚರ್ ಆಗುತ್ತೆ. ಸುಟ್ಕಲ್ಲಾದರೆ ಒಡೆದೋಗ್ಬಿಡ್ತದೆ. ಹಸಿ ಏಟ್ ತಿಂದಿರ್ತದೆ ಸುಟ್ಕಲ್ಲು. ಇದು ಹಸಿ ಕಲ್ಲು. ನೀವೇ ನೋಡ್ತಾ ಇದ್ರಿ ಕಣ್ಣಾರೆ. ಈ ಥರ ಬೆಟ್ಟಗಳಿಂದ ಸಿಗಳಿ ಅದನ್ನು ಪೀಸ್ ಮಾಡಿ ದಬ್ಬೆ ಮಾಡಿ ಅಲ್ಲಿಂದ ಪೀಸ್ ಮಾಡಿ ಈ ಥರ ಪೀಸ್ ಮಾಡಿ ಲಾರಿಗೆ ತುಂಬೋದು ಸರ್. ಈಗ ತುಂಬ ಜನ ತಂತಿ ಬೇಲಿ ಹಾಕ್ಕೊಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಅವ್ರನ್ನ ಬಿಟ್ಟು ನಿಮ್ಮ ಹತ್ರ ಯಾಕೆ ಹಾಕ್ಕೋಬೇಕು ಸರ್? ನಂದು ಓನ್ ಮೈನಿಂಗ್ ಇದೆ ಸರ್. ಬೇರೆ ಹತ್ರ ತಗೊಳ್ಳೋಕ್ಕೂ ನಮ್ಮ ಹತ್ರ ತಗೊಳ್ಳೋಕ್ಕೂ ನಾನು ಹೇಳ್ತಾ ಇದ್ದೀನಲ್ಲ, ಕೆಲವರು ಹೇಳ್ತಾರೆ ಸರ್ 400 500 ಅಂತ ಹೇಳ್ತಾರೆ ಸರ್. ಅದು 300 ಇದ್ದರೆ 500 ಹೇಳಿರ್ತಾರೆ ಸರ್. ತಂತಿ ಬೇಲಿ ಎಲ್ಲ ಮಾಡಬೇಕು ಅಂದರೆ ಬರೀ ನಾನು ತಂತಿನ ಲೆಕ್ಕಾಚಾರಕ್ಕೇ ಬೇರೆ ಇರ್ತದೆ ಸರ್. ತಂತಿ ಬೇಲಿ ಬರೀ 7 ಅಡಿ ಕಲ್ಲು ಅಂದರೆ ಅದೇ ಒಂದು ರೇಟ್ ಇರ್ತದೆ, 8 ಅಡಿಗೆ ಒಂದು ರೇಟ್ ಇರ್ತದೆ. ಅವ್ರಿಗೂ ನನಗೂ 100 ರೂಪಾಯಿ ಡಿಫ್ರೆನ್ಸ್ ಇರ್ತದೆ ಸರ್. 50 ರೂಪಾಯಿ 100 ರೂಪಾಯಿ. ನಾನು ಚಾಲೆಂಜ್ ಮಾಡಿ ಹೇಳ್ತಾ ಇದ್ದೀನಿ. ಯಾವುದೇ ಕಾರಣಕ್ಕೂ ನನ್ನ ರೇಟ್ಗೆ ಅವ್ರು ಮಾಡಲ್ಲ ಸರ್. ಇದು ಓಪನ್ ಚಾಲೆಂಜ್ ಹೇಳ್ತಾ ಇದ್ದೀನಿ. ನನ್ನ ರೇಟ್ಗೆ ಅವ್ರು ಯಾವುದೇ ಕಾರಣಕ್ಕೂ ಸಾಧ್ಯ ಇಲ್ಲ ಮಾಡೋಕ್ಕೆ ಸರ್. ನಮ್ಮ ಹತ್ರ ಫೆನ್ಸಿಂಗ್ ಹಾಕ್ಕೊಂಡ್ರೆ ಮಕ್ಕಳಾಗ್ಬೋದು, ಮರಿ ಮಕ್ಕಳಾಗ್ಬೋದು, ಎಷ್ಟೇ ವರ್ಷಗಳಾದರೂ ಏನೂ ಆಗಲ್ಲ. ಒಳ್ಳೆ ಕ್ವಾಲಿಟಿ ಇರೋದ್ರಿಂದ ತುಂಬ ಬಾಳಿಕೆ ಬರ್ತದೆ. ನೀವು ಎಲ್ಲಿ ಇದ್ರೂ ಆರಾಮಾಗಿರ್ಬೋದು. ಯಾವುದೇ ರೀತಿ ಅಕ್ಕಪಕ್ಕ ತೊಂದರೆ ಆಗಲ್ಲ. ಎಲ್ಲ ಭೂಮಿ ನಿಮ್ಮ ಕ್ಲಿಯರಿಟಿ ಇರ್ತದೆ. ಎಲ್ಲಿಂದಾದರೂ ಕಾಲ್ ಮಾಡಿ ಸರ್.